ಸ್ವಾಗತ ಪುನಃಸತಿ ಬಂದಿದೆ ಸಾಂಗ್ಲು ಡ್ಯಾನ್ಸ್ ಮಾಡೋ ಹುಡುಗಿ. ನೀವೆಲ್ಲ ಹೇಗಿದ್ದೀರಿ? ನೀವೆಲ್ಲ ಚಂದ ಇರ್ಬೋದು. ನಾನು ಸಹ ಚಂದ ಇದ್ದೇನೆ. ಇವತ್ತು ನಮ್ಮದು ನಾಳೆ ನಮ್ಮ ಶಾಲೆಯಲ್ಲಿ ಮಾರ್ಚ್ ಫಸ್ಟ್ ಇದೆ. ಇವತ್ತು ರಾತ್ರಿ ನಾಳೆ ನಮ್ಮ ಶಾಲೆಯಲ್ಲಿ ಮಾರ್ಚ್ ಫಸ್ಟ್ ಇದೆ. ಅದಕ್ಕೆ ನಾನು ಬ್ಯಾಗ್ ಎಲ್ಲ ರೆಡಿ ಮಾಡಲಿಲ್ಲ, ಇನ್ನೂ ರೆಡಿ ಮಾಡಬೇಕು. ಅದಕ್ಕೆ ಸ್ವಲ್ಪ ನಿಮಗೂ ಸಹ ಎಂಟರ್ಟೈನ್ಮೆಂಟ್ ಆಗಲಿ, ಸ್ವಲ್ಪ ನಿಮಗೂ ಸಹ ವೀಡಿಯೋ ತೋರಿಸಿ. ನೀವು ಹೇಳ್ತಿರ್ತೀರಿ ವೀಡಿಯೋ ಮಾಡಿ ಅಂತ. ನಾನು ಜಾಸ್ತಿ ರೀಲ್ಸ್ ಶಾರ್ಟ್ಸೇ ಮಾಡೋದು. ಅದಕ್ಕೆ ಇವತ್ತೊಂದು ವೀಡಿಯೋ ಮಾಡ್ತಿದ್ದೇನೆ. ಮತ್ತು ಅಲ್ಲಿ ಬ್ಲಾಗ್ ಮಾಡ್ತೇನೋ ಗೊತ್ತಿಲ್ಲ, ಅಲ್ಲಿ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾನು ಮಾಡೋದಿಲ್ಲ. ಬೇಜಾರು ಮಾಡ್ಕೊಂಡೆ. ಮಾಡ್ಲಿಕ್ಕೆ ಬಿಡೋದಿಲ್ಲ ಶಾಲೆ, ನಿಮ್ಗೆ ಗೊತ್ತುಂಟು. ಈಗ ನಾನು ಬೇಗ ಪ್ಯಾಕ್ ಮಾಡಿ ಮತ್ತೆ ನಿಮಗೆ ಸಿಗ್ತೇನೆ, ವೀಡಿಯೋ ತೆಗಿತೇನೆ ಪ್ಯಾಕಿಗೆ. ಗೈಸ್, ನಮ್ಮದು ಇದು ಬ್ಯಾಗು. ನಾನೀಗ ಪ್ಯಾಕ್ ಮಾಡಿದ್ದೇನೆ. ಫಸ್ಟ್ ನಾನು ಇಟ್ಕೊಳ್ತಿದ್ದೇನೆ, ಇದು ಶೀಟ್ ಕಲರ್ ಇದು ನಾನು ಯಾಕೆ ಇಟ್ಕೊಳ್ತೇನೆ ಅಂದರೆ ಅಲ್ಲಿ ಟೈಮ್ ಸಿಕ್ಕರೆ ನಾನು ಎಂಥಾದ್ರು ಒಂದು ಪ್ರಾಜೆಕ್ಟ್ ಮಾಡ್ತೇನೆ. ಇಲ್ಲ ಸುಮ್ಮನೆ ಹಿಡ್ಕೊಳ್ತೇನೆ. ಪ್ರಾಜೆಕ್ಟ್ ಮಾಡೋದು ಸಿಕ್ಕರೆ ಅದು, ಯಾಕಂದರೆ 2 ರನ್ನಿಂಗ್ ರೇಸ್ ಎಂಥದ್ದು ಉಂಟು. ಅದಕ್ಕೆ ನಾವೆಲ್ಲ ಇಲ್ಲ ಅದರಲ್ಲಿ. ನಾನು ಇದ್ದೇನೆ, ಅದರಲ್ಲಿ ಔಟ್ ಆದೆ. ಮಾತ್ರ ನನಗೆ ಪ್ರೈಸ್ ಸಿಗ್ತದೆ 2, ಸಿಂಗಿಂಗ್ ಮತ್ತು ಬಾಲ್ ಪಾಸ್ ಮಾಡೋದಂದರೆ ಪಾಸಿಂಗ್ ದ ಬಾಲ್. ಅದು ಕಡಿಗೆ ಚೊಕ್ಕ ಮಾಡಿ ಇದು ತಂದು ಇಟ್ಕೊಳ್ತೇನೆ. ಮತ್ತು ನಾನು ಇಟ್ಕೊಳ್ತೇನೆ ಇದು ಕ್ಯಾಪ್. ಮಿಸ್ ಹೇಳಿದ್ರು ಕ್ಯಾಪ್ ತಂದೆ ಅಂತ. ಅದಕ್ಕೆ ನಾನು ಅಲ್ಲಿ ಬಿಸಿಲು ಜಾಸ್ತಿ ಗ್ರೌಂಡಲ್ಲಿ. ನನ್ನ ಅಣ್ಣನ ಶಾಲೆಯಲ್ಲೂ ನಮ್ಮ ಗ್ರೌಂಡ್ ಅದು ಸ್ವಲ್ಪ ರೋಡೆಲ್ಲ ತೆಗಿತಿದ್ದಾರೆ. ಅದಕ್ಕೋಸ್ಕರ ದೊಡ್ಡದಿಲ್ಲ ಗ್ರೌಂಡ್, ದೊಡ್ಡದಿದೆ. ಅದಕ್ಕೋಸ್ಕರ ಬಿಸಿಲು ಉಂಟು, ಅದಕ್ಕೆ ಕ್ಯಾಪ್ ಹಾಕೊಳ್ತೇವೆ. ಬಟ್ಲೆ ಇಟ್ಕೊಳ್ತೇನೆ. ನಾನು ಬುತ್ತಿ ಮಾತ್ರ ನಾನು ಬಟ್ಲೆ ಇಟ್ಕೊಳ್ತೇನೆ. ಮಿಸ್ ಹೇಳಿದ್ರು ನಾಳೆ ಬಟ್ಲೆ ಅಂತ, ಅದಕ್ಕೆ ಇಷ್ಟೊಂದು ಬಟ್ಲೆ ಇಟ್ಕೊಳ್ತೇನೆ. ಮತ್ತೆ ನಾನು ಕಟ್ಟೆ ಇಟ್ಕೊಳ್ತೇನೆ. ನಂದು ಪ್ರೈಸ್ ಕೊಟ್ಟರೆ ಬ್ಯಾಗ್ ಒಳಗೆ ಇಷ್ಟ ಅಂತಾಗಲ್ಲ. ಅದಕ್ಕೋಸ್ಕರ ನಾನು ಇದು ಇಟ್ಕೊಳ್ತೇನೆ, ದೊಡ್ಡದು. ನನ್ನ ಅಮ್ಮ ಎಲ್ಲ ಕೊಟ್ಟೋಗಿದ್ದೇವೆ. ಮತ್ತು ನಾಳೆ ಬಂದೋಗಿದ್ದೇವೆ. ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋದು. ನನಗೆ ಇವತ್ತೇ ಹೋಗಿದ್ದಾರೆ, ನಾಳೆ ನಾನು ಹೋಗೋದು. ಯಾಕಂದರೆ ನಾಳೆ ನಮ್ಮದು ಇದು ಉಂಟಲ್ಲ, ಅದಕ್ಕೋಸ್ಕರ ನಾಳೆ ಮಧ್ಯಾಹ್ನ ಹೋಗೋದು. ಮತ್ತು ನಾನು ಪ್ಯಾಂಟ್ ಮತ್ತು ಟೀ ಶರ್ಟ್, ಪ್ಯಾಂಟ್ ಮತ್ತು ಟೀ ಶರ್ಟ್, ಪ್ಯಾಂಟ್ ಮಾಡ್ಕೊಳ್ಬೇಕು. ಈಗ ಬಂತು ಎಕ್ಸಾಮ್ ಬಂತು, ಎಲ್ಲರೂ ರೆಡಿಯಾಗಿತ್ತು. ನಾನು ಸ್ವಲ್ಪ ಓದಿ. ಯಾರೆಲ್ಲ ಎಕ್ಸಾಮ್ ಟೈಮಿಗೆ ಓದಿ ಮತ್ತೆ ನಾನಿದು ಮಿಸ್ ಹೇಳಿದ್ರು ಅಲ್ಲೆಲ್ಲ ಐಸ್ ಕ್ರೀಮ್ ಇದು ಅಂಗಡಿ ಎಲ್ಲ ಬರ್ಬೋದಂತೆ. ಅದಕ್ಕೋಸ್ಕರ ನಾನು ದುಡ್ಡು ಇಟ್ಕೊಳ್ತೇನೆ. ನಮ್ಮದು ಯಾರೆಲ್ಲ ಚೈನಾದವರು, ಅಮೇರಿಕಾದವರು, ಅವರೆಲ್ಲ ನಮ್ಮದು ಇಂಡಿಯಾದ ದುಡ್ಡು ನೋಡಿ ನೋಡಿ ಈ ಥರ ಉಂಟು. ನಿಮ್ಗೆ ಉಲ್ಟ ತಿರ್ಬೋದು. ಇಳಿ ಕೂದಲು ಏನಲ್ಲ, ₹15 ಕುದುರೆ ಸೆಲ್ಫಿ ಅಲ್ಲ, ಆ ಕೂದಲು ಸಾಫ್ಟ್ ಅಂಡ್ ಶೈನಿ ಕಾಣಿಸುತ್ತಲ್ಲ. ₹15 ಇದೆ ಕುದುರೆ ಸೆಲ್ಫಿ ಶಾಂಪೂ. 5 ನಿಮಿಷದಲ್ಲಿ ಯಾರಿಗೆಲ್ಲ ಗೊತ್ತುಂಟು ಕಮೆಂಟ್ ಎಲ್ಲ ಹಾಕಿದ್ದು ಗೊತ್ತುಂಟಲ್ಲ. ಬೂಬು ಕೂದರೆ ಸೆಲ್ಫಿ ಬರೀ ₹15 ಇಷ್ಟೇ. ತಕ್ಷಣ ಹಾಕ್ತೀನಿ ಡ್ರೆಸ್, ಕಲರ್ಫುಲ್ ಇದೆ. ಪಿಂಕ್ ಮಾತ್ರ ಅಲ್ಲ, ತೋರಿಸ್ತೀನಿ. ಪ್ರಾಜೆಕ್ಟ್ ಜಾಸ್ತಿ ಮಾಡ್ತೇನೆ, ಸ್ವಲ್ಪ ವೀಡಿಯೋ ಹಾಕೋದಿಲ್ಲ, ಪ್ರಾಜೆಕ್ಟ್ ಜಾಸ್ತಿ ಕಲರ್ಫುಲ್ ಇದೆ. ಅದು 4 ಇದೆ, ಗ್ರೀನು ಪಿಂಕ್. ಈಗ ಸ್ಟಾರ್ಟ್ ಮಾಡೋದು.
ಹಾಕ್ತಿದ್ದೀನಿ ಇದು ಇದು ಇಲ್ಲಿ ಜಿಪ್ಪಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಇದು ಬಂದು ಮಾಡುವ ಇದು ಒಂದೇ ಹಿಡ್ಕೊಂಡು ಬಾಟಲೆಲ್ಲ ಹಿಡ್ಕೊಳ್ಲಿಕ್ಕೆ ಉಂಟಲ್ಲ ನಾಳೆ ಹಿಡ್ಕೊಳ್ತೀನಿ. ಮತ್ತು ನಾನು ಬಟ್ಲು ಹಾಕ್ಕೊಳ್ತೇನೆ. ಇದಾಕ್ಕೊಳ್ತೇನೆ. ಅದು ಡ್ರೆಸ್ಸು ಯೂನಿಫಾರ್ಮ್ ಹಾಕಲಿಕ್ಕೆ ನಾಳೆ ವೀಡಿಯೋ ನಿಮಗೆ ಕಳಿಸ್ತೇನೆ. ವೀಡಿಯೋ ನೋಡಿ ಯೂಟ್ಯೂಬ್ ಚಾನಲಲ್ಲಿ. ಕ್ಯಾಪ್ 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 ಇಟ್ಕೊಳ್ತೀನಿ. ಮತ್ತು ಇಲ್ಲಿ ನಾವು ಹೋಗೋತ್ತಿಗೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗೋದು. ಈಗ ಮಾತ್ರ ಅದು ಎಕ್ಸ್ಟ್ರಾ ಟೀ ಶರ್ಟ್ ಇಟ್ಕೊಳ್ಳಿಕ್ಕೆ, ಅದು ನಮ್ಮದು ರನ್ನಿಂಗ್ ರೇಸ್ ಆಟ ಆಡಲಿಕ್ಕೆಲ್ಲ ಉಂಟಲ್ಲ, ಅದಕ್ಕೋಸ್ಕರ ಟೀ ಶರ್ಟು ಯೂನಿಫಾರ್ಮ್ ಹಾಕಿದ್ರೆ ಅದಕ್ಕೆಲ್ಲ ಮಣ್ಣಾದರೆ ಹೋಗ್ತದೆ, ಅದಕ್ಕೋಸ್ಕರ. ಮತ್ತು ನಾನೀಗ ದುಡ್ಡು ಇಟ್ಕೊಳ್ತೇನೆ. ನಾನು ಚಿಕ್ಕದಿರೋದಕ್ಕೆ ಪಟ ನೋಡಿದ್ರೆ ನೀವು ನಗಾಡ್ತೀರಿ ನೋಡಿ. ಚಿಕ್ಕದೇ ಇದೆಯಲ್ಲ. ಗೈಸ್ ನಾನು ಅಣ್ಣ ಆಟ ಆಡ್ತಿದ್ದೆ ನೋಡ್ತೀರಾ, ಚೂರು ತೋರಿಸ್ತೆ. ಈಗ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ. ಬ್ಯಾಗ್ ಪ್ಯಾಕ್ ಆಗಿದೆ ಫುಲ್ಲು. ನಿಮ್ಗೊಂದು ವೀಡಿಯೋ ಎಂಟರ್ಟೈನ್ಮೆಂಟ್ ಆಗಿ ನಾನು 2 ವೀಡಿಯೋ ಹಾಕಿದ್ದೆ, ಈಗ 3ನೇದು ವೀಡಿಯೋ. 3 ಹಾಕ್ತದೆ. ಇನ್ನು ಹಾಕ್ತಿರ್ತೇನೆ. ನಾಳೆ ನಾನು ದೊಡ್ಡಮ್ಮನ ಮನೆಗೆ ಹೋಗ್ತೇನಲ್ಲ, ಅಲ್ಲೂ ಸಾಕ್ತೇನೆ. ಬೀಚಿಗೆಲ್ಲ ಹೋಗ್ತೇವೆ. ಎಕ್ಸೈಟೆಡ್ ಆಗಿದ್ದೇನೆ. ಇದೇ ಬ್ಯಾಗಲ್ಲಿ ಹಿಡ್ಕೊಳೋದು ಡ್ರೆಸ್ ಎಲ್ಲ. ಮತ್ತು ನಂದು ಇದರಲ್ಲಿ ಪೂರ, ಮತ್ತು ಬೇರೆದು ಅದು ಬ್ಯಾಗಲ್ಲಿ ಇನ್ನೊಂದು ಬ್ಯಾಗ್ ಹಾಕ್ತೀನಿ. ನನ್ನ ಅಪ್ಪ ಅಣ್ಣಂದೆಲ್ಲ ಇದರಲ್ಲಿ